ನಾವ್ಯಾರೂ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕು ಕ್ಷಣಕ್ಕೆ ಕೆಲವು ವರ್ಷಗಳ ಮಾತ್ರ ನಾವಿರ್ತೇವೆ. ಆದರೆ ಇವತ್ತು ನಾವು ಹೆಂಗೆ ಕೃಷ್ಣರಾಜ ಒಡೆಯರ್ನ ನೆನೆಸ್ಕೊಳ್ತೇವೆ, ವಿಶ್ವೇಶ್ವರ ನೆನೆಸ್ಕೊಳ್ತೇವೆ, ಆ ರೀತಿ ನಾವು ಹಾಕ್ಕೊಟ್ಟಂಥ ಒಂದು ಅಡಿಪಾಯ ಮುಂದಿನ ಪೀಳಿಗೆ ಇದನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಈ ಶುಭವಾರ ಶುಭಗಳಿಗೆ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇವತ್ತು ಕಾವೇರಿಯ ಪೂಜೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ನಮ್ಮ ಕಣ್ಣಿಗೆ ಇವತ್ತು ಭಾಳ ಹಬ್ಬ ಕಾಣ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ. ಕಾವೇರಿಗೆ ಗೌರವನ ಕೊಟ್ಟು ನಾಡಿನ ಜನತೆಗೆ ಆಶೀರ್ವಾದವನ್ನು, ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೇವೆ. ಕಾವೇರಿ ಕನ್ನಡಿಗರ ಭಾಗ್ಯ ದೇವತೆ. ಇವತ್ತು ನಮ್ಮ ರೈತರ ಜೀವದಾನ. ನಾನು ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ರೀತಿಯನ್ನು ಕಟ್ಟಿ ಪ್ರತಿ ದಿನ ವಾರಕ್ಕೆ 3 ದಿನ ಕನಿಷ್ಠ 10,000 ಜನ ಬೆಂಗಳೂರಿನಿಂದ, ರಾಜ್ಯದ ವಿವಿಧ ಮೂಲೆಯಿಂದ, ತಮಿಳುನಾಡು, ಪಾಂಡುಚೇರಿ, ಕೇರಳ ಮತ್ತು ನಮ್ಮ ಕರ್ನಾಟಕದಿಂದ ಎಲ್ಲರೂ ಬಂದು ನೋಡಿ ಆ ಸುಂದರವಾದಂಥ ಆರತಿಯನ್ನು, ಆ ದೃಶ್ಯವನ್ನು, ಕಾರ್ಯಕ್ರಮವನ್ನು ಭಾಳ ಸಂತೋಷವನ್ನು ಪಡಿಸ್ಬೇಕು ಅಂತೇಳಿ ರೂಪಿಸಿದ್ದೆ. ಅನೇಕ ತೊಂದರೆಗಳಿಂದ ಇದನ್ನು ನಾವು ಭೂಮಿ ಪೂಜೆ ಮಾಡಿ ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸಲಿಕ್ಕಾಗಲಿಲ್ಲ. ಆದರೆ ಸಾಂಕೇತಿಕವಾಗಿ ಇದನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ.